ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ಆನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸ್ವಯಂಭುವ ಮನುವಿನ ಜೀವನದ ಅಂತ್ಯದ ಬಗ್ಗೆ ನಾವು ಈ ಭಾಗದಲ್ಲಿ ಕೇಳಿಸ್ಕೊಳ್ತಿದ್ದೇವೆ. ಸ್ವಯಂಭುವ ಮನು ತನ್ನ ಮಗಳು ದೇವಹೂತಿಯನ್ನು ಕರ್ದಮ ಮುನಿಗಳಿಗೆ ವಿವಾಹವನ್ನು ಮಾಡಿ ಕೊಟ್ಟಿದ್ದಾಯಿತು. ತನ್ನ ಎಲ್ಲ ಕರ್ತವ್ಯಗಳನ್ನು ಮುಗಿಸಿ ಮತ್ತೆ ತನ್ನ ರಾಜಧಾನಿ ಬರ್ಹಿಷ್ಮತಿ ಪಟ್ಟಣಕ್ಕೆ ಹಿಂತಿರುಗಿ ಬಂದು ಅವನ ಅರಮನೆಯಲ್ಲಿ ಯಾವ ರೀತಿ ಕೃಷ್ಣ ಪ್ರಜ್ಞೆಯಿಂದ ಅವನ ಜೀವನದ ಅಂತ್ಯ ಭಾಗವನ್ನು ಆತ ಕಳೆದ, ಅದನ್ನು ಈ ಭಾಗದಲ್ಲಿ ನಾವು ನೋಡ್ತಿದ್ದೇವೆ. ಅಯಾತಯಾಮಃ ತಸ್ಯಾಸನ್. ಅಯಾತಯಾಮಾಹ, ಯಾತಯಾಮಾಹ ಅಂದರೆ ಸಮಯವನ್ನು ಕಳೆಯೋದು. ಯಾಮ ಅಂದರೆ ಒಂದು ಗಂಟೆ, ಸಮಯವನ್ನು ಕಳೆಯೋದು. ಅಯಾತಯಾಮಾಹ, ಸಮಯವನ್ನು ಕಳೀದೇ ಇರೋದು. ನೋಡಿ, ನಮಗೆ ಸಾಧ್ಯ ಆಗುತ್ತಾ ಸಮಯವನ್ನು ಕಳೀದೇ ಇರಲಿಕ್ಕೆ? ಆಗೋದಿಲ್ಲ. ಯಾಕಂದರೆ ಸಮಯ, ಟೈಮ್ ನಮ್ಮ ಕೈಯಲ್ಲಿ ಇಲ್ಲ. ನಾವು ಅದನ್ನು ಬದಲಾವಣೆ ಮಾಡಲಿಕ್ಕೆ, ಮ್ಯಾನಿಪುಲೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಆದರೆ ಒಂದು ಚಟುವಟಿಕೆ ಮಾಡಿದಾಗ ನಾವು ಎಟರ್ನಲ್ ಲೈಫ್, ಸನಾತನವಾದ ಶಾಶ್ವತ ಜೀವನಕ್ಕೆ ನಾವು ಕಾಲಿಡ್ತೇವೆ. ಎಲ್ಲಿ ಸಮಯದ ಒಂದು ಬಂಧನ ನಮಗೆ ಇರೋದಿಲ್ಲ. ಈ ಭೌತಿಕ ಜಗತ್ತಿನಲ್ಲಿ ಟೈಮ್ ಫ್ಯಾಕ್ಟರ್, ಕಾಲ ಅನ್ನೋದು ನಮ್ಮನ್ನು ಬಂಧಿಸಿ ಇಟ್ಬಿಡುತ್ತೆ. ಒಂದು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಈ ರೀತಿಯಾಗಿ. ಇದರ ಹೊರತಾಗಿ ನಮಗೇನು ವಿಚಾರ ಮಾಡಲಿಕ್ಕೆ ನಮಗೆ ಗೊತ್ತೇ ಆಗೋದಿಲ್ಲ. ಎಲ್ಲವನ್ನೂ ಕೂಡ ನಾವು ಈ 3 ಭಾಗಗಳಲ್ಲಷ್ಟೇ ನಾವು ವಿಂಗಡಣೆ ಮಾಡಲಿಕ್ಕೆ ಸಾಧ್ಯ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಇದು ಬಿಟ್ಟು ನಮಗೆ ಬೇರೆ ಗೊತ್ತಿಲ್ಲ. ಆದರೆ ಈ ಸಮಯ ಅಥವಾ ಕಾಲ, ಟೈಮ್ ಇರೋದು ಈ ಮೆಟೀರಿಯಲ್ ವರ್ಲ್ಡ್, ಭೌತಿಕ ಜಗತ್ತಿನಲ್ಲಿ ಅಷ್ಟೇ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಈ ಕಾಲದ ಒಂದು ಪ್ರಭಾವ ಇರೋದಿಲ್ಲ. ನಾವು ಈ ಭೌತಿಕ ಜಗತ್ತಿನಲ್ಲಿ ಇದ್ದುಕೊಂಡು ಕೂಡ ನಾವು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿದಾಗ ನಮಗೂ ಕೂಡ ಈ ಕಾಲ ಅಥವಾ ಟೈಮ್ ಫ್ಯಾಕ್ಟರ್ ನಮ್ಮ ಮೇಲೆ ಪ್ರಭಾವವನ್ನು ಬೀರೋದಿಲ್ಲ. ಇದೇ ರೀತಿ ಇಲ್ಲಿ ಸ್ವಯಂಭುವ ಮನು, ಅವನ ಬಗ್ಗೆ ನಾವಿಲ್ಲಿ ನೋಡ್ತಿದ್ದೇವೆ. ಅಯಾತಯಾಮಾಹ ತಸ್ಯ ಆಸನ್. ತಸ್ಯ ಅಂದರೆ ಮನುವಿನ, ಹೇಗೆ ಅವನು ಸಮಯವನ್ನು ಎಂದೂ ಕಳೆಯದೆ
ಯಾಮಾಹ ಸ್ವಾಂತರ ಯಾಪನಾಹ. ಆದರೆ ಅವನ ಜೀವಿತಾವಧಿ ಏನು ಎಕ್ಸ್ಟರ್ನಲಿ ಬಾಹ್ಯವಾಗಿ ಅವನಿಗೂ ಕೂಡ ವಯಸ್ಸಾಗಿದೆ, ಮುಪ್ಪಾಗಿದೆ, ಯಾಪನಾಹ ಎಲ್ಲ ಕೊನೆಯ ಒಂದು ಭಾಗಕ್ಕೆ ಬಂದಿದ್ದಾನೆ ಈಗ ಅವನ ಜೀವಿತ ಆಯಸ್ಸಿನ. ಆಗ ಏನು ಮಾಡ್ತಿದ್ದಾನೆ? ಶೃಣ್ವತಃ ಧ್ಯಾಯತಃ ವಿಷ್ಣು, ಭಗವಾನ್ ವಿಷ್ಣುವಿನ ಬಗ್ಗೆ ಶೃಣ್ವತಃ ಅವನು ಶ್ರವಣ ಮಾಡ್ತಿದ್ದ, ಧ್ಯಾಯತಃ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಿದ್ದ, ಕುರ್ವತಃ ಇಲ್ಲಿ ಕುರ್ವತಃ ಅನ್ನೋದಕ್ಕೆ ವರ್ತಿಸುತ್ತಾ ಅಥವಾ ಲೇಖನ ಈ ಎಲ್ಲ ಒಂದು ಅರ್ಥವನ್ನು ನಾವು ತಗೊಳ್ಬೋದು. ಹೇಗೆ ಭಗವಂತನ ಬಗ್ಗೆ ಬರೆಯೋದು, ಭಗವಂತನ ಲೀಲೆಗಳ ಬಗ್ಗೆ ಏನು ನಾಟಕಗಳ ಮೂಲಕ ಅದರ ಒಂದು ಏನು ರೀಲಿವಿಂಗ್ ಭಗವಂತನ ಲೀಲೆಗಳನ್ನು, ಈ ರೀತಿ ಎಲ್ಲ ಕುರ್ವತಃ. ಮತ್ತು ಬ್ರುವತಃ ಬಾಯಲ್ಲಿ ಹೇಳುತ್ತಾ, ಕಥಾಃ ವಿಷ್ಣು ಕಥಾಃ ಶೃಣ್ವತಃ ಧ್ಯಾಯತಃ ಕುರ್ವತಃ ಬ್ರುವತಃ. ಭಗವಾನ್ ವಿಷ್ಣುವಿನ ಬಗ್ಗೆ ಶ್ರವಣ, ಕೀರ್ತನ ಮತ್ತು ಎಲ್ಲ ಬಗೆಯ ಚಟುವಟಿಕೆಗಳಲ್ಲಿ ಭಗವಾನ್ ವಿಷ್ಣುವನ್ನೇ ಕೇಂದ್ರ ಬಿಂದುವನ್ನಾಗಿ ಆತ ಇಟ್ಕೊಂಡಿದ್ದ. ಈ ರೀತಿಯಾಗಿ ಮಾಡಿ ಆತ ಅವನ ಜೀವಿತಾದಿ ಕ್ರಮೇಣ ಕೊನೆಗೊಳ್ಳುತ್ತಿದ್ದರೂ ಮನ್ವಂತರ ಕಾಲವನ್ನು ಹೊಂದಿದ್ದ ಅವನ ದೀರ್ಘ ಜೀವಿತವು ವ್ಯರ್ಥವಾಗಿ ವ್ಯಯವಾಗಲಿಲ್ಲ. ಏಕೆಂದರೆ ಅವನು ಭಗವಂತನ ಲೀಲೆಗಳ ಶ್ರವಣ, ಧ್ಯಾನ, ಲೇಖನ, ಸಂಕೀರ್ತನೆಗಳಲ್ಲಿ ಸದಾ ಮಗ್ನನಾಗಿದ್ದನು. ನೋಡಿ, ಈ ಹಿಂದಿನ 2 ಶ್ಲೋಕಗಳಲ್ಲೂ ಕೂಡ ನಾವು ನೋಡಿದ್ವಿ. ಸ್ವಯಂಭುವ ಮನು ಆತ ದೊಡ್ಡ ಚಕ್ರವರ್ತಿ, ದೊಡ್ಡ ಅರಮನೆಯಲ್ಲಿ ವಾಸ ಮಾಡ್ತಿದ್ದಾನೆ. ಯಾವ ರೀತಿ ಅವನ ದಿನಚರಿ, ಪ್ರತಿದಿನ ಹೇಗೆ ಅವನ ಸಮಯವನ್ನು ಕಳೀತಾ ಇದ್ದ, ಈ ಹಿಂದಿನ 2 ಶ್ಲೋಕಗಳನ್ನು ನಾವು ನೋಡಿದ್ವಿ. ಚಕ್ರವರ್ತಿಯಾದ ಸ್ವಯಂಭುವ ಮನುವು ತನ್ನ ಹೆಂಡತಿ ಮತ್ತು ಪ್ರಜೆಗಳೊಂದಿಗೆ ಜೀವನವನ್ನು ಅನುಭೋಗಿಸಿದನು. ಧಾರ್ಮಿಕ ಪ್ರಕ್ರಿಯೆಗೆ ವಿರುದ್ಧವಾದ ಅನಗತ್ಯ ತತ್ವಗಳಿಂದ ವಿಚಲಿತನಾಗದೆ ತನ್ನ ಬಯಕೆಗಳನ್ನು ಈಡೇರಿಸಿಕೊಂಡನು. ಆ ಸಾಮ್ರಾಟನ ಶುದ್ಧ ಕೀರ್ತಿಯನ್ನು ಕುರಿತು ಸ್ವರ್ಗೀಯ ಗಾಯಕರು ಮತ್ತು ಅವರ ಪತ್ನಿಯರು ಸಮೂಹಗಾನ ಮಾಡಿದರು. ಪ್ರತಿದಿನವೂ ಬೆಳಗಿನ ಜಾವದಲ್ಲಿ ಅವನು ಪ್ರೇಮಪೂರಿತ ಹೃದಯದಿಂದ ದೇವೋತ್ತಮ ಪರಮಪುರುಷನ ಲೀಲೆಗಳನ್ನು ಶ್ರವಣ ಮಾಡುತ್ತಿದ್ದನು. ಪ್ರತಿದಿನ ಬೆಳಗ್ಗೆ ಭಗವಂತನ ಲೀಲೆಗಳ ಬಗ್ಗೆ ಶ್ರವಣ ಮಾಡ್ತಿದ್ದ. ಮತ್ತು ಮುಂದೆ ಹೀಗೆ ಸ್ವಯಂಭುವ ಮನುವು ರಾಜರ್ಷಿಯಾಗಿದ್ದನು. ಐಹಿಕ ಸುಖದಲ್ಲಿ ಮಗ್ನನಾಗಿದ್ದರೂ ಕೂಡ ಕೃಷ್ಣ ಪ್ರಜ್ಞಾ ವಾತಾವರಣದಲ್ಲಿ ಅವನು ಐಹಿಕ ಸುಖವನ್ನು ಅನುಭೋಗಿಸಿದ್ದಕ್ಕಾಗಿ ಅತಿ ಕೀಳು ದರ್ಜೆಯ ಜೀವನವನ್ನು ನಡೆಸಲಿಲ್ಲ. ಇಂದ್ರಿಯ ಭೋಗದ ಕೀಳು ದರ್ಜೆಯ ಲೋ ಕ್ಲಾಸ್ ಲೈಫ್ ಅವನು ನಡೆಸಲಿಲ್ಲ. ಅವನು ನಡೆಸಿದ್ದು ಹೈ ಕ್ಲಾಸ್, ಸಂಪೂರ್ಣ ಭಗವಂತನ ಬಗ್ಗೆ ಅವನ ಶ್ರವಣ, ಕೀರ್ತನ, ಸ್ಮರಣೆಯಲ್ಲಿ ತೊಡಗಿ ಆತ ತನ್ನ ಜೀವನವನ್ನು ನಡೆಸಿದ್ದು. ಇಲ್ಲಿ ಅಯಾತ ಯಾಮ ಈ ಪದದ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ. ಏನು ತಾಮಸ ಜನರು ತಾಮಸಿಕ ಗುಣವನ್ನು ಹೊಂದಿರುವಂತಹ ಜನರು ಎಂತಹ ಆಹಾರವನ್ನು ಅವರು ಇಷ್ಟಪಡ್ತಾರೆ? ಕೃಷ್ಣ ಹೇಳೋದು, ಯಾತಯಾಮಂ ಗತರಸಂ ಪೂತಿ ಪರ್ಯುಷಿತಂ ಚಯತ್ ಉಚ್ಛಿಷ್ಟಂ ಅಪಿ ಚ ಅಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ತಾಮಸ ಆ ಗುಣದಲ್ಲಿ ಇರುವಂತಹ ಜನರು ಈ ರೀತಿಯ ಆಹಾರವನ್ನು ಇಷ್ಟಪಡ್ತಾರೆ. ಯಾತಯಾಮಂ ಅಂದರೆ ಸಮಯ ಕಳೆದು ಹೋಗಿರುವಂತಹ. ಇಲ್ಲಿ ಭಾವಾರ್ಥದಲ್ಲೂ ಪ್ರಭುಪಾದರು ಹೇಳ್ತಾರೆ, ಆಹಾರ ಫ್ರೆಶ್ ಆಗಿ ಮಾಡಿ ಬಿಸಿ ಬಿಸಿಯಾದ ಆಹಾರ ಅದು ಸೇವನೆಗೆ ಯೋಗ್ಯ. ಅದೇ ಆಹಾರ ಹಲವಾರು ಗಂಟೆಗಳ ಬಳಿಕ ಏನಾಗುತ್ತೆ? ಅದು ಹಳಸಿ ಹೋಗ್ಬಿಡುತ್ತೆ. ಆದರೆ ಕೆಲವು ಜನರಿಗೆ ಅಂತಹ ಹಳಸಿದ ಆಹಾರವೇ ಬಹಳ ಪ್ರಿಯ. ಎಂತಹ ಜನರು? ತಾಮಸಿಕ ಜನರು, ತಮೋಗುಣ ಪ್ರಧಾನವಾಗಿರೋ ಜನರಿಗೆ
ಹಳಸಿದ ಬಹಳ ಅಡುಗೆ ಮಾಡಿ ಬಹಳ ಆಗಿ ಅದೇನು ಬಿಕಮ್ಸ್ ಪ್ಯೂಟ್ರಿಫೈಡ್ ಅಂತ ಆಹಾರ ಕೆಲವರಿಗೆ ಬಹಳ ಇಷ್ಟ. ಯಾತಯಾಮಂ ಗತರಸಂ, ಅದರ ಒಂದು ರಸ, ನ್ಯೂಟ್ರಿಷನ್ ಎಲ್ಲವೂ ಕೂಡ ಹೋಗ್ಬಿಟ್ಟಿರುತ್ತೆ. ಪೂತಿ ಪರ್ಯುಷಿತಂ ಉಚ್ಛಿಷ್ಟಂ ಅಮೇಧ್ಯಂ ತಾಮಸಪ್ರಿಯಂ. ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸಾಮಾನ್ಯರಿಗೆ ಬಿಸಿಯಾದ, ಶುಚಿಯಾದ, ರುಚಿಕಟ್ಟಾದ ಆಹಾರ ಎಲ್ಲರಿಗೂ ಬಹಳ ಇಷ್ಟ. ಅದೇ ಆಹಾರ ಬಹಳ ಸಮಯದ ನಂತರ, ಹಳಿಸಿದ ನಂತರ ಸಾಮಾನ್ಯವಾಗಿ ಯಾರೂ ಅದನ್ನು ಇಷ್ಟಪಡೋದಿಲ್ಲ, ಅದನ್ನು ಸೇವನೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಇಲ್ಲಿ ವ್ಯತ್ಯಾಸ ಏನು? ಆ ಆಹಾರ ಫ್ರೆಶ್ ಇದ್ದಾಗ ಅದನ್ನು ಭೋಗಿಸಲಿಕ್ಕೆ, ಸ್ವೀಕಾರ ಮಾಡಲಿಕ್ಕೆ ನಾವು ಇಷ್ಟಪಡ್ತೇವೆ, ನಮಗೆ ಇಷ್ಟ, ವಿ ರೆಲಿಶ್ ಇಟ್. ಅದೇ ಆಹಾರ ಸ್ವಲ್ಪ ಸಮಯದ ನಂತರ ಅದು ನಮಗೆ ಇಷ್ಟ ಆಗೋದಿಲ್ಲ, ತಿನ್ನಲಿಕ್ಕೆ ಇಷ್ಟ ಆಗೋಲ್ಲ, ಕೆಟ್ಟ ದುರ್ವಾಸನೆ ಬರ್ತಿರುತ್ತೆ, ನಮಗೆ ಇಷ್ಟ ಆಗೋದಿಲ್ಲ. ಇದೇ ರೀತಿ ಇನ್ನೊಂದು ಉದಾಹರಣೆ ತಗೊಳ್ಳಿ. ಒಂದು ಫ್ಲವರ್, ಹೂವು. ಆ ಹೂವು ಈಗ ತಾನೇ ಮೊಗ್ಗಿನಿಂದ ಅದು ಅರಳಿದಾಗ ಒಳ್ಳೆಯ ಸುವಾಸನೆ, ಪರಿಮಳ, ನೋಡಲಿಕ್ಕೆ ಅದರ ಒಂದು ಸ್ಪರ್ಶ ಎಲ್ಲವೂ ಬಹಳ ಚೆನ್ನಾಗಿರುತ್ತೆ. ಇದೇ ಹೂವು ಕೆಲವು ಗಂಟೆಗಳ ಬಳಿಕ ಅಥವಾ 1-2 ದಿನಗಳ ಬಳಿಕ ಅದರಂತೂ ಏನಾಗುತ್ತೆ, ಅದು ಕೆಟ್ಟ ದುರ್ಗಂಧ ಕೊಡಲಿಕ್ಕೆ ಪ್ರಾರಂಭ ಆಗುತ್ತೆ. ಅದು ಯಾರಿಗೂ ಇಷ್ಟ ಇಲ್ಲ. ಅದೇ ರೀತಿ ಈ ಮನುಷ್ಯ ದೇಹ ಕೂಡ, ಈ ಮನುಷ್ಯ ದೇಹವೂ ಕೂಡ ಪ್ರಾರಂಭದಲ್ಲಿ, ಬಾಲ್ಯಾವಸ್ಥೆಯಲ್ಲಿ, ವಿಶೇಷವಾಗಿ ಯೌವನ ಅವಸ್ಥೆಯಲ್ಲಿ ಇಂದ್ರಿಯ ಭೋಗಗಳನ್ನು ಸ್ವೀಕಾರ ಮಾಡಲಿಕ್ಕೆ ಇಟ್ ಈಸ್ ವೆರಿ ವಿ ರೆಲಿಶ್ ಇಟ್, ಟೇಸ್ಟಿ, ಬಹಳ ಇಷ್ಟಪಡ್ತೇವೆ. ಆದರೆ ಇದೇ ದೇಹ ಮುಪ್ಪಾದ ನಂತರ, ವಯಸ್ಸಾದ ನಂತರ ಆ ಎಲ್ಲ ಇಂದ್ರಿಯ ಭೋಗ ವಸ್ತುಗಳು ನಮ್ಮ ಮುಂದೆ ಇದ್ದರೂ ಕೂಡ ಅದನ್ನು ಸ್ವೀಕಾರ ಮಾಡಲಿಕ್ಕೆ, ಅದರಿಂದ ರುಚಿಯನ್ನು, ಸಂತೋಷವನ್ನು ಪಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಈ ಮನುಷ್ಯ ದೇಹದ ಪರಿವರ್ತನೆಗಳನ್ನು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಭಾಗವತದಲ್ಲಿ ಹೇಳೋದು. ನಾವು ಪ್ರಾಣಿಗಳ ರೀತಿ ಇಗ್ನೋರೆನ್ಸ್, ಅಜ್ಞಾನದಲ್ಲಿ ಇರೋ ಹಾಗಿಲ್ಲ. ಮನುಷ್ಯ ದೇಹ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಭಾಗವತದಲ್ಲಿ 3 ಉದಾಹರಣೆಗಳನ್ನು ಕೊಟ್ಟಿರೋದು. ಯಥಾ ಅರ್ಚಿಷಾಂ ಸ್ರೋತಸಾಂ ಚ ಫಲಾನಾಂ ವಾ ವನಸ್ಪತೇ. ಮೊದಲನೇ ಉದಾಹರಣೆ ಅರ್ಚಿಷಾಂ. ಅರ್ಚಿ ಅಂದರೆ ಒಂದು ಜ್ಯೋತಿ ಅಥವಾ ದೀಪದ ಒಂದು ಹಣತೆಯ ಒಂದು ಬೆಳಕು. ನೋಡಿ, ಪ್ರಾರಂಭದಲ್ಲಿ ಒಂದು ಹಣತೆಯಲ್ಲಿ ಒಂದು ಬತ್ತಿಯನ್ನು ಇಡ್ತೇವೆ, ಎಣ್ಣೆಯನ್ನು ಹಾಕ್ತೇವೆ, ಮತ್ತು ಆ ದೀಪವನ್ನು ಹಚ್ತೇವೆ. ನಾವು ಪ್ರಾರಂಭದಲ್ಲಿ ಸಣ್ಣದಾಗಿ ಹತ್ಕೊಡುತ್ತೆ. ಅದಾದ ನಂತರ ಸರಿಯಾಗಿ ಅದು ಸೆಟಲ್ ಆದ ನಂತರ ಚೆನ್ನಾಗಿ ಅದರ ಒಂದು ಜ್ಯೋತಿ ಭಾಳ ಪ್ರಜ್ವಲವಾಗಿ ಉರಿಯುತ್ತೆ. ಕ್ರಮೇಣವಾಗಿ ಕಾಲ ಕಳೆದ ನಂತರ ಎಣ್ಣೆ ಎಲ್ಲ ಖಾಲಿ ಬತ್ತಿ ಹೋಗುತ್ತೆ. ಆಗ ಆ ಜ್ಯೋತಿ ಕ್ರಮೇಣವಾಗಿ ನಂದು ಹೋಗಿಬಿಡುತ್ತೆ. ಎರಡನೇ ಉದಾಹರಣೆ ಸ್ರೋತಸ. ಸ್ರೋತಸ ಅಂದರೆ ಸಮುದ್ರದಲ್ಲಿ ಇರುವಂತಹ ಅಲೆಗಳು, ವೇವ್ಸ್. ಆ ಅಲೆಗಳು ಯಾವುದೇ ಒಂದು ಸ್ಟೇಷನರಿ ಪಾಯಿಂಟ್ ಅಥವಾ ಒಂದು ಸ್ಥಾನದಲ್ಲಿ ಇರೋದಿಲ್ಲ. ಆ ನೀರಿನ ಮಟ್ಟ ಕ್ರಮೇಣವಾಗಿ ಮೇಲೆ ಹೋಗುತ್ತೆ. ಅದು ಸಮುದ್ರಗಳಲ್ಲಂತೂ ಬಹಳ ಮೇಲೆ ಹೋಗುತ್ತೆ. ಅದಾದ ನಂತರ ಅಲ್ಲೇ ನಿಂತ್ಕೊಂಡು ಬಿಡುತ್ತಾ? ಇಲ್ಲ, ಮತ್ತೆ ಕ್ರಮೇಣವಾಗಿ ಅದು ಕೆಳಗೆ ಬರುತ್ತೆ, ಮತ್ತೆ ಮೇಲೆ ಇರುತ್ತೆ, ಮತ್ತೆ ಕೆಳಗೆ ಬರುತ್ತೆ. ಇದೇ ರೀತಿ ಮನುಷ್ಯ ದೇಹ. ಮೂರನೇ ಉದಾಹರಣೆ ಫಲಾನಾಂ ವಾ ವನಸ್ಪತೆ. ಫಲ, ಒಂದು ಹಣ್ಣು. ನಾವು ಒಂದು ಗಿಡದಲ್ಲಿ ಅಥವಾ ಮರದಲ್ಲಿ ಒಂದು ಹಣ್ಣನ್ನು ನೋಡ್ತೇವೆ. ಪ್ರಾರಂಭದಲ್ಲಿ ಅದು ಕಾಯಿಯಾಗಿರುತ್ತೆ. ಸಮಯ ಕಳೆದಂತೆ ಅದು ಪರಿಪಕ್ವವಾಗುತ್ತೆ. ಆಫ್ಟರ್ ಮೆಚ್ಯೂರಿಟಿ
ಅದರ ಬಣ್ಣ ಬದಲಾಗುತ್ತೆ, ಒಳ್ಳೆಯ ಸುವಾಸನೆ ಬೀರುತ್ತೆ, ನೋಡಲಿಕ್ಕೆ ಬಹಳ ಅಟ್ರಾಕ್ಟಿವ್, ಚೆನ್ನಾಗಿರುತ್ತೆ. ಅದರಲ್ಲಿ ಸಾಕಷ್ಟು ರಸಭರಿತವಾದ ಜ್ಯೂಸ್ ಅದರಲ್ಲಿ ತುಂಬಿಕೊಂಡಿರುತ್ತೆ. ಹೀಗೆ ಎಲ್ಲ. ಅದೇ ಹಣ್ಣು ಹಾಗೆ ಬಿಟ್ಟರೆ ಏನಾಗುತ್ತೆ, ಇನ್ನು ಸ್ವಲ್ಪ ಹೊತ್ತಿನ ನಂತರ ಅದು ಮುದುಡಲಿಕ್ಕೆ ಪ್ರಾರಂಭ ಆಗುತ್ತೆ. ಅದರ ಬಣ್ಣ ಅಷ್ಟು ಅಟ್ರಾಕ್ಟಿವ್ ಇರೋದಿಲ್ಲ, ಅದರ ರಸ ಎಲ್ಲವೂ ಬತ್ತಿ ಹೋಗುತ್ತೆ, ಮತ್ತು ಇನ್ನೂ ಕ್ರಮೇಣವಾಗಿ ಅದು ಕೆಟ್ಟ ದುರ್ಗಂಧವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಇದೇ ರೀತಿಯಾಗಿ ನಾವು ಈ ಮನುಷ್ಯ ದೇಹವನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು. ಹೇಗೆ ಒಂದು ಬೆಂಕಿಯ ಜ್ಯೋತಿ ಸ್ವಲ್ಪ ಸಮಯ ಉರಿಯುತ್ತೆ, ಅದಾದ ನಂತರ ನಂದಿ ಹೋಗುತ್ತೆ, ನೀರಿನ ಅಲೆ ಮೇಲೆ ಏರುತ್ತೆ, ಅದಾದ ನಂತರ ಕೆಳಗೆ ಬರಲೇಬೇಕದು. ಮತ್ತು ಒಂದು ಹಣ್ಣು ಪ್ರಾರಂಭದಲ್ಲಿ ಇಟ್ ಈಸ್ ಫ್ರೆಶ್, ಕ್ರಮೇಣವಾಗಿ ಎಲ್ಲ ರಸ ಎಲ್ಲ ಕಳ್ಕೊಂಡು ಅದು ಕೊಳೆತು ಹೋಗ್ಬಿಡುತ್ತೆ. ಇದೇ ರೀತಿ ಮನುಷ್ಯ ದೇಹ ಕೂಡ ಸಮಯದ ಪ್ರಭಾವಕ್ಕೆ ಒಳಗಾಗಿ, ಕಾಲದ ಪ್ರಭಾವಕ್ಕೆ ಒಳಗಾಗಿ ಈ ಎಲ್ಲ ಬದಲಾವಣೆಗಳನ್ನು ಈ ಮನುಷ್ಯ ದೇಹ ಪಡ್ಕೊಳ್ಳೇಬೇಕು. ಇದನ್ನು ಅರ್ಥ ಮಾಡಿಕೊಂಡು ನಾವು ಜೀವನವನ್ನು ನಡೆಸಬೇಕು. ನಾವು ಈ ಒಂದು ಟೈಮ್ ಫೇಸ್, ಬಾಲ್ಯ, ಯೌವನ, ಮಧ್ಯ ವಯಸ್ಸು ಅಥವಾ ವೃದ್ಧಾಪ್ಯ, ಇದು ಯಾವುದೋ ಒಂದು ಫೇಸ್ನಲ್ಲಿ ಇರುತ್ತೇವೆ. ಇದು ಯಾವುದೂ ಕೂಡ ಆತ್ಮಕ್ಕೆ ಏನು ಪ್ರಭಾವ ಬೀರೋದಿಲ್ಲ. ಆತ್ಮ ಬೇರೆಯೇ, ಇಟ್ ಈಸ್ ಇಟರ್ನಲ್, ಸನಾತನವಾದದ್ದು. ಈ ಜಗತ್ತಿಗೆ ಬಂದು ಒಂದು ದೇಹವನ್ನು ಪಡ್ಕೊಂಡು ಈಗ ಬಾಲ್ಯಾವಸ್ಥೆ, ಯೌವನಾವಸ್ಥೆ, ವೃದ್ಧಾಪ್ಯ ಈ ರೀತಿ ವಿಭಜನೆಯನ್ನು ಮಾಡ್ತೇವಷ್ಟೇ. ನಾವು ಹೇಗೆ ದೂರದಲ್ಲಿ ನಿಂತ್ಕೊಂಡು ಒಂದು ಮರದ ಮೇಲಿನ ಹಣ್ಣನ್ನು ಈ ರೀತಿಯಾಗಿ ನಾವು ಅಬ್ಸರ್ವ್ ಮಾಡ್ತೇವೆ, ಅಥವಾ ನೀರಿನ ಒಂದು ಅಲೆಯನ್ನು ನಾವು ನೋಡ್ತೇವೆ, ವಿ ಆರ್ ಅಬ್ಸರ್ವರ್ಸ್. ಅದೇ ರೀತಿ ನಾವು ಕೂಡ ಈ ದೇಹವನ್ನು ಅಬ್ಸರ್ವ್ ಮಾಡಬೇಕು, ವಿ ಆರ್ ಅಬ್ಸರ್ವರ್ಸ್. ಏನು ಕ್ಷೇತ್ರಜ್ಞ, ಏನು ನಡೀತಾ ಇದೆ, ಈಗ ನನ್ನ ದೇಹ ಯಾವ ಅವಸ್ಥೆಯಲ್ಲಿದೆ, ಇದೇ ಅವಸ್ಥೆ ಶಾಶ್ವತವಾಗಿ ಇರೋದಿಲ್ಲ, ಸ್ವಲ್ಪ ಸಮಯದ ಬಳಿಕ ಇದು ಬದಲಾಗತ್ತೆ. ಈ ರೀತಿ ನಾವು ಅಬ್ಸರ್ವ್ ಮಾಡಬೇಕು. ಈ ರೀತಿ ಅಬ್ಸರ್ವ್ ಮಾಡದೇ ಇದ್ರೆ ಏನಾಗುತ್ತೆ, ನಾವು ಈ ದೇಹದ ಜೊತೆ ಗುರುತಿಸ್ಕೊಳ್ತೇವೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ದೇಹದ ಜೊತೆ ಸೆಲ್ಲದ ಆಯುಷ್ಯ ಮುಗೀತು. ಚಾರ್ಜ್ ಮಾಡಿದಾಗ ಫುಲ್ ಇರುತ್ತೆ, ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಚಾರ್ಜ್ ಖಾಲಿ ಆದರೆ ಮುಗೀತು. ಒಳ್ಳೆಯ ಉದಾಹರಣೆ. ಅದೇ ರೀತಿ ಈ ದೇಹ ಕೂಡ ಈಗೆಲ್ಲ ಚಾರ್ಜ್ ಇದೆ, ಈಗೆಲ್ಲ ಕುಳಿತುಕೊಂಡು ಏನೋ ಕೆಲಸ ಮಾಡಲಿಕ್ಕೆ ಎಲ್ಲ ಏನೋ ಶಕ್ತಿ ಇದೆ. ಒಮ್ಮೆ ಚಾರ್ಜ್ ಪೂರ್ತಿ ಖಾಲಿ ಆಗಿಬಿಡುತ್ತೆ. ಹೌದು. ಈ ರೀತಿ ನಾವು ಅಬ್ಸರ್ವ್ ಮಾಡದೇ ಇದ್ದರೆ ಏನಾಗುತ್ತೆ, ನಾವು ಈ ದೇಹದೊಂದಿಗೆ ಗುರುತಿಸ್ಕೊಂಡು ಬಿಡ್ತೇವೆ. ಸ್ವಲ್ಪ ದೇಹಕ್ಕೆ ಏನೋ ನೋವು ಉಂಟಾಯಿತು, ಏನೋ ತೊಂದರೆ ಆಯಿತು, ಅಯ್ಯೋ ಏನೋ ದೊಡ್ಡ ತೊಂದರೆ ಆಗಿಬಿಡ್ತು. ಸ್ವಲ್ಪ ಏನೋ ಸುಖ ಸಿಕ್ತು, ಈ ಸುಖಕ್ಕಾಗಿ ಕ್ಷಣಿಕ ಸುಖಕ್ಕಾಗಿ ನಾವು ಹಾತೊರಿತಾ ನಮ್ಮ ಸಮಯವನ್ನೆಲ್ಲ ವ್ಯರ್ಥ ಮಾಡಿಬಿಡ್ತೇವೆ ಅಲ್ಲಿ. ಹಾಗಾಗಿ ಈ ದೇಹದೊಂದಿಗೆ ನಾವು ಗುರುತಿಸ್ಕೊಳ್ಳೋ ಹಾಗಿಲ್ಲ. ದೇಹ ನಮ್ಮಿಂದ ಭಿನ್ನವಾದದ್ದು. ಈ ರೀತಿಯಾಗಿ ಆದರೆ ದೇಹದಲ್ಲಿ ಹಲವಾರು ಬದಲಾವಣೆ ಉಂಟಾಗ್ತಾ ಇದೆ. ಈಗ ನಾನು ಈ ದೇಹದಲ್ಲಿ ಬಂಧಿತನಾಗಿದ್ದೇನೆ, ಇದನ್ನು ಅಬ್ಸರ್ವ್ ಮಾಡಬೇಕು. ಇಷ್ಟ. ಈ ದೇಹದೊಂದಿಗೆ ಗುರುತಿಸ್ಕೊಂಡಾಗ ಎರಡು ರೀತಿ, ನಾನು ಮತ್ತು ನನ್ನದು. ಅಹಂ ಮಮ ಇತಿ. ಈ ದೇಹ ನಾನು, ಈ ದೇಹಕ್ಕೆ ಸಂಬಂಧಪಟ್ಟದ್ದೆಲ್ಲ ನನ್ನದು. ಈ ರೀತಿ ವಿಚಾರವಾಗಿ ನಾವು ಬಹಳಷ್ಟು ಬೇರೆ ಬೇರೆ ರೀತಿಯ ಚಟುವಟಿಕೆಗಳಲ್ಲಿ ನಾವು ತೊಡಗುತ್ತೇವೆ. ಎಂಥ ಚಟುವಟಿಕೆ? ದೇಹಕ್ಕೆ ಸಂಬಂಧಪಟ್ಟ ಚಟುವಟಿಕೆ. ಆ ಎಲ್ಲ ಚಟುವಟಿಕೆಗಳು ಕೂಡ ನಮ್ಮ ಜೀವಿತದ ಅವಧಿಯನ್ನು ನಾಶ ಮಾಡ್ತಾ ಹೋಗುತ್ತೆ. ಸ್ವಾಭಾವಿಕವಾಗಿ ನಾವು ಏನು ಮಾಡ್ತೇವೆ? ಪ್ರಧಾನವಾಗಿ
ಆಹಾರ ನಿದ್ರಾ ಭಯ ಮೈಥುನಂಚ. ಅದು ಎಷ್ಟು ಬೇಕೋ ಅಷ್ಟು ಮಾಡಬೇಕು, ವಿತ್ ರೆಗ್ಯುಲೇಷನ್. ಆಹಾರ ನಿದ್ರೆ ಜಾಸ್ತಿ ಮಾಡಿದ್ರೂ ಕಷ್ಟ, ಕಡಿಮೆ ಮಾಡಿದರೂ ಕಷ್ಟ. ಎಷ್ಟು ಬೇಕೋ ಅಷ್ಟೇ. ಇವೆಲ್ಲವನ್ನು ಕೂಡ ಆದಷ್ಟು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಈ ಚಟುವಟಿಕೆಗಳಲ್ಲಿ ನಾವು ಎಷ್ಟು ತೊಡಗಿಸ್ಕೊಳ್ತೇವೆ ಅಷ್ಟು ನಮ್ಮ ಆಯುಷ್ಯ ಕ್ಷೀಣಿಸ್ತಾ ಹೋಗ್ತಾ ಇದೆ, ವ್ಯಯ ಆಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ. ಈ ಪರಿಕಲ್ಪನೆ ನಮಗೆ ಇರಬೇಕು. ಆಯುಷಃ ಕ್ಷಣ ಏಕೋಪಿ ನ ಲಭ್ಯತೆ ಸ್ವರ್ಣಕೋಟಿಭಿ. 1 ಕೋಟಿ ಸ್ವರ್ಣ ಏನು ಗೋಲ್ಡ್ ಕಾಯಿನ್ಸ್ ನಾವು ಕೊಟ್ಟರೂ ಕೂಡ ಕಳೆದು ಹೋದಂತಹ ಒಂದು ಕ್ಷಣವನ್ನು ನಾವು ಹಿಂದಿರುಗಿ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಚಾಣಕ್ಯ ಪಂಡಿತರ ಮಾತು. ಹಾಗಾಗಿ ಸಮಯವನ್ನು ನಾವು ವ್ಯರ್ಥ ಮಾಡೋ ಹಾಗಿಲ್ಲ. ಅದರಲ್ಲಿ ವಿಶೇಷವಾಗಿ ಮನುಷ್ಯ ದೇಹದಲ್ಲಿ ನಮಗೆ ಇಲ್ಲಿ ನೋಡಿ, ಸ್ವಯಂಭುವ ಮನುಗೆ ಬಹಳ ದೀರ್ಘವಾದ ಆಯುಷ್ಯ. ಎಷ್ಟು? 71 ಯುಗಗಳು. ಒಂದು ಯುಗ ಅಂದರೆ ಇಲ್ಲಿ ಸತ್ಯಯುಗ, ದ್ವಾಪರ ಯುಗ, ತ್ರೇತಾಯುಗ, ಕಲಿಯುಗ, 4 ಯುಗಗಳನ್ನು ಸೇರಿ ಒಂದು ಮಹಾಯುಗ ಅಂತ ಹೇಳ್ತೇವೆ. ಇಂಟು 71, 71 ನಾವು ಮಲ್ಟಿಪ್ಲೈ ಮಾಡಿದಾಗ ಒಂದು ಯುಗದ ಅವಧಿ 43,20,000. ನಾವು ಮಲ್ಟಿಪ್ಲೈಡ್ ಬೈ 71 ಮಾಡಿದ್ರೆ 30,67,20,000 ಇಯರ್ಸ್. 30,67,20,000 ವರ್ಷಗಳಾಗುತ್ತೆ. ಇದು ಸ್ವಯಂಭುವ ಮನುವಿನ ಜೀವಿತಾವಧಿ. ಇದಕ್ಕೆ ಹೋಲಿಸಿದ್ರೆ ನಮ್ಮದು ಏನೂ ಇಲ್ಲ. ಹಬ್ಬ ಅಂದರೆ 100 ವರ್ಷ ಇರ್ತೇವೆ, ಅದೂ ಕಷ್ಟ ಈಗಿನ ಕಾಲದಲ್ಲಿ. ನೋಡಿ, ಸ್ವಯಂಭುವ ಮನು ಇಷ್ಟು ದೀರ್ಘ ಅವಧಿ, 30,67,00,000 ಅಷ್ಟು ವರ್ಷಗಳ ಕಾಲ ಆತ ಶ್ರವಣ, ಕೀರ್ತನ, ಸ್ಮರಣೆಯಲ್ಲಿ ತೊಡಗಿದ್ದಾನೆ. ನಾವು ಹಬ್ಬ ಇನ್ನೊಂದು 30-40 ವರ್ಷ ಬದುಕಿರ್ತೇವೆ. ಅಷ್ಟು ತೊಡಗಿಸ್ಲಿಕ್ಕೆ ಆಗೋದಿಲ್ಲ. ಇಷ್ಟು ತೊಡಗಿಸಿದ್ರೆ ಸಾಕು. ಸ್ವಯಂಭೂಮನು ಏನು ಇದ್ದದ್ದು ಬೇರೆ ಬೇರೆ ಯುಗಗಳು ಅದೆಲ್ಲ ಟೈಮ್ ಕ್ಯಾಲ್ಕುಲೇಷನ್ ಬೇರೆ ಇದೆ. ಏನೋ ನಾವು ಈ ಕಲಿಯುಗದಲ್ಲಿ ಬಂದಿದ್ದೇವೆ, 100 ವರ್ಷ ಅವಧಿ ಭಗವಂತ ಕೊಟ್ಟಿದ್ದಾನೆ. ಅದಕ್ಕೆ ಭಾಗವತ ಇನ್ನೊಂದು ಭಾಗದಲ್ಲಿ ಹೇಳೋದು, ಕಲಿಂ ಸಭಾಜಯಂತೆ ಆರ್ಯಾಹ ಗುಣಜ್ಞಾ. ಯಾರು ನಿಜವಾದ ಬುದ್ಧಿವಂತರು, ಶಾಸ್ತ್ರದ ಜ್ಞಾನವನ್ನು ಅರ್ಥ ಮಾಡ್ಕೊಂಡಿರೋರು ಕಲಿಯುಗವನ್ನು ತೆಗಳಿ ಮಾತಾಡೋದಿಲ್ಲ. ಕಲಿಯುಗದಲ್ಲಿ ಬಹಳಷ್ಟು ದ್ವೇಷ, ಅಸೂಯೆ ಇವೆಲ್ಲವೂ ಕೂಡ ಪ್ರಧಾನವಾಗಿರುತ್ತೆ. ಆದರೂ ಕೂಡ ಇಲ್ಲೊಂದು ವಿಶೇಷವಾದ ಗುಣ ಇದೆ. ಅದೇನು ಅಂದರೆ, ಈ ಸ್ವಲ್ಪ ಅವಧಿಯಲ್ಲೂ ಕೂಡ ನಾವು ಭಕ್ತಿ ಸೇವೆಯಲ್ಲಿ ತೊಡಗಿಸಿದಾಗ ನಾವು ನೇರವಾಗಿ ಭಗವಂತನ ಧಾಮಕ್ಕೆ ಹೋಗಲಿಕ್ಕೆ ಅರ್ಹರಾಗ್ತೇವೆ. ಹೀಗಾಗಿ ಹಲವಾರು ದೇವತೆಗಳು ಕೂಡ ಈ ಕಲಿಯುಗದಲ್ಲಿ ಮಾನವ ಶರೀರದೊಂದಿಗೆ ಬಂದು ಜೀವನ ನಡೆಸಿ ನೋಡಿ. ದೇವತೆಗಳಿಗೂ ಕೂಡ ಅವರ ಆಯುಷ್ಯ ಬಹಳ ದೀರ್ಘವಾಗಿರುತ್ತೆ. ಅಷ್ಟೊಂದು ವರ್ಷ ಅವರು ತಪಸ್ಸು ಏನೆಲ್ಲ ಮಾಡಬೇಕಾಗತ್ತೆ. ಆದರೆ ಮನುಷ್ಯ ದೇಹ ಪಡ್ಕೊಂಡು ಈ ಕಲಿಯುಗದಲ್ಲಿ ಭೌತಿಕ ಜಗತ್ತಿಗೆ ಮೆಟೀರಿಯಲ್ ವರ್ಲ್ಡಿಗೆ ಬಂದುಬಿಟ್ರೆ ಬಹಳ ಬೇಗ ಏನು 30, 40, 50, 60 ಇಯರ್ಸ್ ಭಕ್ತಿ ಸೇವೆ, ಡಿವೋಷನಲ್ ಲೈಫ್ ಪ್ರಾಕ್ಟೀಸ್ ಮಾಡಿ ಮತ್ತೆ ಬ್ಯಾಕ್ ಟು ಗಾಡ್ ಹೋಗ್ಬಿಡ್ಬಹುದು. ಈ ಅವಕಾಶ ಕಲಿಯುಗದಲ್ಲಿದೆ. ಹಾಗಾಗಿ ನಾವು ಸಮಯವನ್ನು ವ್ಯರ್ಥ ಮಾಡೋ ಹಾಗಿಲ್ಲ. ಸಫಿಷಿಯೆಂಟ್ಲಿ ಸಾಕಷ್ಟು ಜೀವನಗಳು ನಾವು ಎಲ್ಲ ಆಹಾರ, ನಿದ್ರಾ, ಭಯ, ಮೈಥುನ ಎಲ್ಲ ಚಟುವಟಿಕೆ ಮಾಡಿಕೊಂಡೇ ಬಂದಿದ್ದೇವೆ. ಈಗ ಹೇಗೋ ಏನೋ ಭಗವಂತನ ಶುದ್ಧ ಭಕ್ತರ ಒಂದು ಸಂಘ ನಮಗೆ ದೊರೆತಿದೆ. ಪ್ರಭುಪಾದರ ಒಂದು ಅಸೋಸಿಯೇಷನ್ ನಮಗೆ ಸಿಕ್ಕಿದೆ. ಭಗವದ್ಗೀತೆ, ಭಾಗವತದ ಏನೋ ಸ್ವಲ್ಪ ಜ್ಞಾನ ನಮಗೆ ಸಿಕ್ಕಿದೆ. ಇದನ್ನು, ಈ ಆಪರ್ಚುನಿಟಿ ನಾವು ಮಿಸ್ ಮಾಡಿಕೊಳ್ಳೋ ಹಾಗೆ ಇಲ್ಲ. ಸಮಯ ವ್ಯರ್ಥ ಮಾಡೋ ಹಾಗಿಲ್ಲ. ಸರಿ, ಈ ದೇಹ ಮುಪ್ಪಾದಾಗ ಭಾಗವತದ ಕೆಲವು ಉದಾಹರಣೆಗಳನ್ನು ನಾನು ಹೇಳ್ತೇನೆ. ಹೇಗೆ ಮಹಾಜನರು ತಮ್ಮ ಅಂತ್ಯಕಾಲದಲ್ಲಿ ತಮ್ಮ ಸಮಯವನ್ನು ವ್ಯಯ ಮಾಡಿದ್ರು. ಇಲ್ಲಿ ಸ್ವಯಂಭುವ ಮನು ಬಗ್ಗೆ ನಾವು ನೋಡ್ತಿದ್ದೇವೆ. ಅದೇ ರೀತಿ ಭೀಷ್ಮರು ಕೂಡ ಮಹಾಭಾರತದಲ್ಲಿ ನಾವು ಕೇಳಿದ್ದೇವೆ.
ಅದರಲ್ಲೂ ವಿಶೇಷವಾಗಿ ಅವರು ಮಹಾಭಾರತದ 18 ದಿನಗಳ ಯುದ್ಧದಲ್ಲಿ ಅವರು ಕೂಡ ಭಾಗವಹಿಸ್ತಿರ್ತಾರೆ. 10ನೇ ದಿನ ಅರ್ಜುನನ ಬಾಣಗಳ ಒಂದೇನು ಸುರಿಮಳೆ, ಅದರಿಂದ ಅವರ ದೇಹದ ಎಲ್ಲ ಭಾಗಕ್ಕೂ ಕೂಡ ಬಾಣಗಳು ಚುಚ್ಚಿ ಅವರನ್ನು ಆ ಬಾಣಗಳ ಒಂದು ಹಾಸಿಗೆಯಲ್ಲೇ ಮಲಗಿಸ್ಬಿಟ್ಟಿರ್ತಾರೆ. ದೇಹದ ಪ್ರತಿಯೊಂದು ಅಂಗಗಳು ಕೂಡ ಎಲ್ಲ ರಕ್ತದಿಂದ ರಕ್ತ ಹೊರಗೆ ಬರ್ತಿರುತ್ತೆ. ಅಂತಹ ಪರಿಸ್ಥಿತಿ ಅವರದ್ದು. ಆದರೆ ಕೃಷ್ಣ ಸ್ವತಃ ಅವರಿಗೆ ಕೊಟ್ಟಂತಹ ಶಕ್ತಿಯಿಂದ ಅವರು ಮಹಾರಾಜ ಯುಧಿಷ್ಠಿರನಿಗೆ ಬಹಳ ದೀರ್ಘವಾಗಿ ಸಾಕಷ್ಟು ಉಪದೇಶಗಳನ್ನು ಅವರು ನೀಡ್ತಾರೆ. ನಾವು ಮಹಾಭಾರತದಲ್ಲಿ ಕೇಳಿದ್ದೇವೆ. ಅದಾದ ನಂತರ ಕೊನೆಯಲ್ಲಿ ಭೀಷ್ಮರು ಪ್ರಾರ್ಥನೆಯನ್ನು ಭಾಗವತದಲ್ಲಿ ನಾವು ನೋಡ್ತೇವೆ. ಇತಿ ಮತಿರೂಪಕಲ್ಪಿತ ವಿತೃಷ್ಣ ಭಗವತಿ ಸಾತ್ವತ ಪುಂಗವೇ ವಿಭೂಮ್ನಿ ಸ್ವಸುಖಮುಪಗತೆ ಕ್ವಚಿತ್ ವಿಹರ್ತು ಪ್ರಕೃತಿಮುಪೇಯುಷಿ ಯದ್ಭವ ಪ್ರವಾಹ. ಈ ರೀತಿಯಾಗಿ ಭೀಷ್ಮರ ಒಂದು ಪ್ರಾರ್ಥನೆಯನ್ನು ಭಾಗವತದ 1ನೇ ಸ್ಕಂದದಲ್ಲಿ ನಾವು ನೋಡ್ತೇವೆ. ಎಲ್ಲ ಬಗೆಯ ಚಟುವಟಿಕೆಯನ್ನು, ಮನಸ್ಸಿನ ಥಿಂಕಿಂಗ್, ಫೀಲಿಂಗ್, ವಿಲ್ಲಿಂಗ್ ಎಲ್ಲ ಚಟುವಟಿಕೆಗಳನ್ನು ಬೇರೆ ಕಡೆ ಕೊಡದೆ ಸಂಪೂರ್ಣವಾಗಿ ಇತಿ ಮತಿರ್ ಉಪಕಲ್ಪಿತಾವಿ ಕೃಷ್ಣ, ಸಂಪೂರ್ಣ ಕೃಷ್ಣನ ಮೇಲೆ ಅವರು ನೆಲೆ ಇಡುತ್ತಾರೆ. ಅದೇ ರೀತಿ ನಾವು ಇನ್ನೊಂದು ಮಾಧವೇಂದ್ರ ಪುರಿಗಳ ಕಥೆಯನ್ನು ಕೇಳಿದ್ದೇವೆ. ಚೈತನ್ಯ ಚರಿತಾಮೃತದಲ್ಲಿ ಮಾಧವೇಂದ್ರ ಪುರಿಗಳು ಚೈತನ್ಯ ಮಹಾಪ್ರಭುಗಳ ಗುರುಗಳು ಈಶ್ವರಪುರಿ, ಅವರ ಗುರುಗಳು ಮಾಧವೇಂದ್ರ ಪುರಿ. ಅವ್ರಿಗೂ ಕೂಡ ವಯಸ್ಸಾಗಿರುತ್ತೆ, ಹಾಸಿಗೆ ಹಿಡಿದಿರ್ತಾರೆ, ರೋಗದಿಂದ ಬಳಲ್ತಿರ್ತಾರೆ. ಅವರು ಮಲಮೂತ್ರಗಳನ್ನು ಕೂಡ ಅಲ್ಲೇ ಮಲಗಿದ ಸ್ಥಳದಲ್ಲೇ ವಿಸರ್ಜಿಸ್ತಿರ್ತಾರೆ. ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಚೈತನ್ಯ ಚರಿತಾಮೃತದಲ್ಲಿ ಹೇಳೋದು, ಸದಾಕಾಲ ಒಂದು ಪ್ರಾರ್ಥನೆಯನ್ನು ಅವರು ಸಲ್ಲಿಸ್ತಿರ್ತಾರೆ, ಒಂದು ಶ್ಲೋಕವನ್ನು ಅವರು ಹೇಳ್ತಿರ್ತಾರೆ. ಅದು ಯಾವುದು ಅಂದರೆ, ಐ ದೀನ ದಯಾರ್ದ್ರ ನಾಥ ಹೇ ಮಥುರಾನಾಥ ಕದಾವಲೋಕ್ಯಸೆ ಹೃದಯಂ ತ್ವದ್ ಅಲೋಕ ಕಾತರಂ ದಯಿತ ಭ್ರಾಮ್ಯತಿ ಕಿಂ ಕರೋಮ್ಯಹಂ. ಇದರ ಅರ್ಥ ಹೀಗಿದೆ: ಓ ಮೈ ಲಾರ್ಡ್, ಓ ಮರ್ಸಿಫುಲ್ ಮಾಸ್ಟರ್, ಐ ದೀನ ದಯಾರ್ದ್ರ ನಾಥ ಹೇ, ಓ ಮಾಸ್ಟರ್ ಆಫ್ ಮಥುರಾ, ಮಥುರಾನಾಥ ಕದಾವಲೋಕ್ಯಸೆ, ವೆನ್ ಶಲ್ ಐ ಸಿ ಯು ಅಗೇನ್, ನಾನು ಯಾವಾಗ ಮತ್ತೆ ನಿನ್ನನ್ನು ನೋಡ್ತೇನೆ. ಹೃದಯಂ ತ್ವದ್ ಅಲೋಕ ಕಾತರಂ, ಬಿಕಾಸ್ ಆಫ್ ಮೈ ನಾಟ್ ಸೀಯಿಂಗ್ ಯು, ಮೈ ಅಜಿಟೇಟೆಡ್ ಹಾರ್ಟ್ ಹ್ಯಾಸ್ ಬಿಕಮ್ ಅನ್ಸ್ಟಡಿ. ಕೃಷ್ಣ, ನಿನ್ನನ್ನು ನಾನು ನೋಡದೆ ನನಗೆ ಈಗ ಏನು ಕಾತರಂ, ಆ ಕಾತರದಲ್ಲಿ ಮೈ ಹಾರ್ಟ್ ಹ್ಯಾಸ್ ಬಿಕಮ್ ಅನ್ಸ್ಟಡಿ, ನನ್ನ ಹೃದಯ ಈಗ ವಿಚಲಿತವಾಗಿಬಿಟ್ಟಿದೆ. ದಯಿತ ಭ್ರಾಮ್ಯತಿ ಕಿಂ ಕರೋಮ್ಯಹಂ, ಓ ಮೋಸ್ಟ್ ಬಿಲವೆಡ್ ಒನ್, ವಾಟ್ ಶಲ್ ಐ ಡೂ ನೌ, ನಾನು ಏನು ಮಾಡಲಿ? ಈ ರೀತಿ ಪರಿತಪಿಸ್ತಿರ್ತಾರೆ. ಇದು ಮಾಧವೇಂದ್ರ ಪುರಿಗಳದ್ದು. ಅದಾದ ನಂತರ ಅಜಾಮಿಳನ ಕಥೆಯನ್ನು ಕೇಳಿದ್ದೇವೆ. ಅಜಾಮಿಳನ ಕೊನೆಯ ಅವನಿಗೆ 88 ವರ್ಷಗಳಾಗಿರುತ್ತೆ. ಹಾಸಿಗೆ ಹಿಡಿದಿದ್ದಾನೆ, ರೋಗದಿಂದ ಬಳಲ್ತಿದ್ದಾನೆ, ಕೆಮ್ಮು ಎಲ್ಲೂ ಜಾಸ್ತಿ ಹೆಚ್ಚಾಗಿದೆ. ಅಂತಹ ಸಮಯದಲ್ಲಿ ಯಮದೂತರು ಬರ್ತಾರೆ. ಆ ಯಮಪಾಶವನ್ನು ಅವನಿಗೆ ಹಾಕಿ ಅವನ ಪ್ರಾಣವನ್ನು ಇನ್ನೇನು ತೆಗೆದುಕೊಂಡು ಹೋಗಬೇಕು. ವಿಷ್ಣು ದೂತರು ಬಂದು ಅದನ್ನು ನಿಲ್ಲಿಸ್ತಾರೆ. ಯಮದೂತರು ಮತ್ತು ವಿಷ್ಣು ದೂತರ ಮಧ್ಯದಲ್ಲಿ ಬಹಳಷ್ಟು ಸಂಭಾಷಣೆ ಆಗುತ್ತೆ. ಆ ಎಲ್ಲವನ್ನು ಕೂಡ ಅಜಾಮಿಳ ಕೇಳಿಸ್ಕೊಳ್ತಾನೆ. ಅದಾದ ನಂತರ ಯಮದೂತರು ಯಮದೂತರ ಕಾರ್ಯವನ್ನು ನಿಲ್ಲಿಸ್ತಾರೆ. ಇಲ್ಲ, ಇವನನ್ನು ಕರ್ಕೊಂಡು ಹೋಗೋ ಆಗಿಲ್ಲ, ನಿಮಗೆ ಅಧಿಕಾರ ಇಲ್ಲ ಈ ಅಜಾಮಿಳನ ಆತ್ಮದ ಮೇಲೆ, ನರಕಲೋಕಕ್ಕೆ ಕರ್ಕೊಂಡು ಹೋಗೋ ಆಗಿಲ್ಲ ಅಂತ ಅವ್ರು ನಿಲ್ಲಿಸ್ತಾರೆ. ಯಾಕೆ ಏನು ರೀತಿ ಸಂಭಾಷಣೆ ಆದಾಗ ಆಯಿತು, ನಿಮ್ಮ ಮಾಸ್ಟರ್ ಯಮಧರ್ಮರಾಜನನ್ನು ಕೇಳ್ಕೊಂಡು ಬನ್ನಿ ಅಂತ ಕಳಿಸ್ತಾರೆ.
ಯಮದೂತರು ಹೋಗ್ಬಿಡ್ತಾರೆ. ಅದಾದ ನಂತರ ವಿಷ್ಣು ದೂತರು ಕೂಡ ಹೋಗ್ಬಿಡ್ತಾರೆ. ಆದರೆ ಆ ಸಂಭಾಷಣೆಯನ್ನು ಕೇಳಿದಂತಹ ಅಜಾಮಿಳ ಅವನಲ್ಲಿ ಅವನ ಮನಸ್ಸು ಪರಿವರ್ತನೆ ಆಗುತ್ತೆ. ಹಿ ಬಿಕಮ್ಸ್ ರಿಫಾರ್ಮ್ಡ್. ಆಗ ಅಜಾಮಿಳ ಈ ರೀತಿ ಯೋಚನೆ ಮಾಡ್ತಾನೆ, ಮಮಾಹಂ ಇತಿ ದೇಹಾದೌ ಹಿತ್ವಾ ಮಿಥ್ಯಾರ್ಥ ಧೀರ್ಮತಿಂ ಧಾಸ್ಯೆ ಮನೋ ಭಗವತ ಶುದ್ಧಂ ತತ್ಕೀರ್ತನಾದಿಭಿಃ. ಮಮ ಅಹಂ ಇತಿ ದೇಹಾದೌ, ಅಯ್ಯೋ ನಾನು ಇಷ್ಟು ವರ್ಷಗಳ ಕಾಲ ನಾನು ಈ ದೇಹಕ್ಕೆ ಸಂಬಂಧಪಟ್ಟ ಎಲ್ಲರೂ ಕೂಡ ನನ್ನವರು, ಇವರು ನನ್ನ ಮಕ್ಕಳು, ನನ್ನ ಹೆಂಡತಿ, ಇವ್ರನ್ನ ನೋಡ್ಕೊಳ್ಬೇಕು, ಅವ್ರನ್ನ ನೋಡ್ಕೊಳ್ಳಿಕ್ಕೆ ಎಷ್ಟೆಲ್ಲ ಕಳ್ಳತನ, ದರೋಡೆ, ಮೋಸ, ವಂಚನೆ ಎಲ್ಲವನ್ನೂ ಮಾಡಿದ್ದಾನೆ. ಅಯ್ಯೋ ಇಷ್ಟೆಲ್ಲ ನಾನು ನನ್ನದು ಅಂದ್ಕೊಂಡು ಎಷ್ಟೆಲ್ಲ ನಾನು ಪಾಪಕೃತದಲ್ಲಿ ತೊಡಗಿಬಿಟ್ಟಿದ್ದೆ. ಮಮಾಹಂ ಇತಿ ದೇಹಾದೌ ಹಿತ್ವಾ. ಈಗ ಈ ಪರಿಕಲ್ಪನೆಯನ್ನು, ತಪ್ಪು ಪರಿಕಲ್ಪನೆಯನ್ನು ನಾನು ಬಿಡ್ತೇನೆ. ನಾನು ಈ ದೇಹ ಅಲ್ಲ, ನಾನು ಆತ್ಮ. ಮಮ ಅಹಂ ಇತಿ ದೇಹಾದೌ ಹಿತ್ವಾ ಅಮಿಥ್ಯ ಅರ್ಥಧೀರ್ ಮತಿಂ. ಅಮಿಥ್ಯ ಅರ್ಥಧೀರ್, ಧೀ ಅಂದರೆ ಬುದ್ಧಿ, ಮತಿ ನನ್ನ ಮನಸ್ಸು, ದೇಹ ಇವೆಲ್ಲವೂ ಕೂಡ ಇಷ್ಟು ದಿನ ನನ್ನ ಮನಸ್ಸು, ಬುದ್ಧಿ ಈ ದೇಹದ ಮೇಲೆ ಕೇಂದ್ರೀಕೃತವಾಗಿತ್ತು. ಈಗ ಅದನ್ನು ಭಗವಂತನ ಮೇಲೆ ನಾನು ಕೇಂದ್ರೀಕರಿಸಬೇಕು. ಧಾಸ್ಯೆ ಮನೋ ಭಗವತ, ಮನಸ್ಸನ್ನು ಭಗವಂತನ ಮೇಲೆ ಕೇಂದ್ರೀಕರಿಸ್ತೇನೆ. ಶುದ್ಧಂ ತತ್ ಕೀರ್ತನಾದಿಭಿಃ, ಭಗವಂತನ ಕೀರ್ತನೆಯಲ್ಲಿ ತೊಡಗಿಸಿ ನನ್ನನ್ನು ನಾನು ಶುದ್ಧನನ್ನಾಗಿ ಮಾಡಿಕೊಳ್ತೇನೆ. Now that I have become fixed in the absolute truth, I shall not fall victim again to the false lures of material sense gratification. ಮತ್ತೆ ನನ್ನ ಇಂದ್ರಿಯ ತೃಪ್ತಿಯ ಜೀವನಕ್ಕೆ ನಾನು ಕಾಲಿಡೋದಿಲ್ಲ. ಸಾಕು, ಇಷ್ಟು ವರ್ಷ ಮಾಡಿದ್ದು ಸಾಕು. Now that I have become fixed in the absolute truth, henceforward I shall not identify myself with the body. ಇನ್ನು ಮುಂದೆ ನಾನು ದೇಹದೊಂದಿಗೆ ನಾನು ಗುರುತಿಸಿಕೊಳ್ಳೋದಿಲ್ಲ. I shall give up false conceptions of I and mine. ನಾನು, ನನ್ನದು ಅನ್ನುವ ಅಹಂಕಾರದ ಭಾವವನ್ನು ನಾನು ಬಿಟ್ಟುಬಿಡ್ತೇನೆ. ಆ್ಯಂಡ್ ಫಿಕ್ಸ್ ಮೈ ಮೈಂಡ್ ಆನ್ ದ ಲೋಟಸ್ ಫೀಟ್ ಆಫ್ ಕೃಷ್ಣ. ನನ್ನ ಮನಸ್ಸನ್ನು ಕೃಷ್ಣನ ಪದಾರವಿಂದಗಳಲ್ಲಿ ನೆನೆ ನಿಲ್ಲಿಸ್ತೇನೆ. ಈ ರೀತಿಯಾಗಿ ಅಜಾಮಿಳ ಸಂಕಲ್ಪ ಮಾಡ್ತಾನೆ. ಅವನು ಅಷ್ಟು ಜೀವನದ 88 ವರ್ಷಗಳ ಕಾಲದ ತನಕ ಅವನು ಏನು ಕೃಷ್ಣ ಪ್ರಜ್ಞೆಗೆ ಬರಲಿಲ್ಲ. ಎಲ್ಲ ಬಗೆಯ ಕೆಟ್ಟ ಕೆಲಸದಲ್ಲಿ, ಪಾಪಕೃತ್ಯದಲ್ಲಿ ತೊಡಗಿದ್ದ. ಆದರೆ ಕೊನೆಯಲ್ಲಿ ಹೇಗೋ ಏನೋ ನಾರಾಯಣ ಅಂತ ಕರೆದಿದ್ದಾಯಿತು, ವಿಷ್ಣುದೂತರು ಬಂದದ್ದಾಯಿತು. ಅವರ ಒಂದು ಸಂಘದಿಂದ, ಅವರ ಒಂದು ಮಾತುಗಳನ್ನು ಶ್ರವಣ ಮಾಡಿ ಅಜಾಮಿಳ ಈ ರೀತಿಯಾಗಿ ಪರಿವರ್ತನೆಗೊಂಡು, ಇನ್ನು ಮುಂದೆ ನಾನು ದೇಹದೊಂದಿಗೆ ಗುರುತಿಸ್ಕೊಳ್ಳೋದಿಲ್ಲ, ನಾನು ನನ್ನದು ಅನ್ನೋ ಅಹಂಕಾರ ಜೀವನವನ್ನು ನಾನು ತ್ಯಜಿಸ್ತೇನೆ, ಆ ರೀತಿಯಾಗಿ ನಾನು ಜೀವನ ಮಾಡೋದಿಲ್ಲ. ಭಗವಂತನ ಸಂಕೀರ್ತನೆಗಳು ತೋರಿ ನನ್ನ ಅಸ್ತಿತ್ವವನ್ನು ಪರಿಶುದ್ಧವನ್ನಾಗಿ ಮಾಡಿಕೊಂಡು ಭಗವಂತನ ಚರಣ ಕಮಲಗಳ ಮೇಲೆ ನನ್ನ ಮನಸ್ಸನ್ನು ಕೇಂದ್ರೀಕರಿಸ್ತೇನೆ. ಈ ರೀತಿ ಸಂಕಲ್ಪ ಮಾಡಿ ಆತ ಬದಲಾವಣೆಗೆ ಒಳಗಾಗ್ತಾನೆ. ಇಲ್ಲಿಗೆ ಮುಕ್ತಾಯ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದೇ ಕಿ. ಒಂದು ಪ್ರಶ್ನೆ ಕೇಳ್ತಿದ್ದಾರೆ, ಕೇಳಿದ್ರು. ಹಾಂ ಹೇಳಿ. ಹಾಂ, ಲಾಸ್ಟ್ ಮೂಮೆಂಟ್ನಲ್ಲಿ ನಾರಾಯಣ ಅಂತ ಹೇಳಿ. ಇಲ್ಲೇ ನಾವು ವ್ಯತ್ಯಾಸ ನೋಡ್ಬೇಕಾದ್ರೆ, ನಾನು ಇಡೀ ಜೀವನ ಪಾಪ ಮಾಡ್ತೇನೆ, ಕೊನೆಯಲ್ಲಿ ನಾರಾಯಣ ಹೇಳೋದಿದ್ದೇನೆ ಅಂತ, ಅದು ಅಷ್ಟು ಸುಲಭ ಅಲ್ಲ. ಯಂ ಯಂ ವಾಪಿ ಸ್ಮರನ್ ಭಾವ ಯಜತಿ ಅಂತೆ ಕಲೇವರಂ ತಂ ತಂ ಏವೈತಿ ಕೌಂತೆಯ ಸದಾ ತತ್ ಭಾವ ಭಾವಿತ.
ಸದಾಕಾಲ ಜೀವನದಲ್ಲಿ ಯಾವ ಮನಸ್ಥಿತಿಯನ್ನು ಹೊಂದಿರ್ತೇವೆ ಅದು ನಮ್ಮ ಅಂತ್ಯಕಾಲದಲ್ಲಿ ನಮ್ಮ ಮನಸ್ಸಿನಲ್ಲಿ ಏನು ಸ್ಮರಣೆ ಆಗಬೇಕು ಅದು ನಿರ್ಧಾರ ಮಾಡುತ್ತೆ. ಇಡೀ ಜೀವನ ಈ ದೇಹ, ನನ್ನ ಆಸ್ತಿ, ಹಣ ಈ ರೀತಿ ವಿಚಾರ ಮಾಡುವಾಗ ಕೊನೆಯಲ್ಲಿ ಹೇಗೋ ಮ್ಯಾಜಿಕ್ ಆಗಿಬಿಡುತ್ತೆ, ಕೃಷ್ಣನ ಸ್ಮರಣೆ ಮಾಡ್ತೇನೆ, ಅದು ಆ ರೀತಿ ಆಗೋದಿಲ್ಲ. ಅಜಾಮಿಳನು ಯಾತಕ್ಕಾಯಿತು? ಅವನ ಒಂದು ಯೌವನದಲ್ಲಿ ಪ್ರಾರಂಭಿಕ ದಿನಗಳಲ್ಲಿ ಸ್ವಲ್ಪ ದಿನ ಭಕ್ತಿ ಸೇವೆಯಲ್ಲಿ ತೊಡಗಿದ್ದ ಆತ. ಅದರ ಒಂದು ಬಲದಿಂದ ಕೊನೆಯಲ್ಲಿ ಹೇಗೋ ಅಲ್ಟಿಮೇಟ್ಲಿ ಕೃಷ್ಣನ ಅನುಗ್ರಹದಿಂದ, ಲಾರ್ಡ್ಸ್ ಕಾಸ್ಲೆಸ್ ಮರ್ಸಿ, ಆ ಕೊನೆಯ ಸಮಯದಲ್ಲಿ ಹೇಗೋ ಏನೋ ಅವನ ಮಗನನ್ನು ನಾರಾಯಣ ಅಂತ ಹೆಸರಿಟ್ಟಿರ್ತಾನೆ. ಅದರ ಬಲದಿಂದ ನೋಡಿ, ಇದ್ರ ಬಗ್ಗೆ ಹಲವಾರು ಆಚಾರ್ಯರು ಸಾಕಷ್ಟು ಟಿಪ್ಪಣಿಗಳನ್ನು ಕೊಟ್ಟಿದ್ದಾರೆ. ಯಾತಕ್ಕೆ ಅದು ಹೇಗೆ ಸಾಧ್ಯ ಆಯಿತು? ಇದೇ ಪ್ರಶ್ನೆ. ಹೇಗೋ ಎಷ್ಟೆಲ್ಲ ತಪ್ಪು ಮಾಡಿದ್ದಾನೆ, ಕೊನೆಯಲ್ಲಿ ನಾರಾಯಣ ಅಂತ ಮುಗದೆ ಹೋಯ್ತಲ್ಲ. ಈ ವಿ ಕ್ಯಾನ್ ಕಂಪ್ಲೀಟ್ಲಿ ಪ್ಯೂರಿಫೈಡ್. ಭಗವಂತನ ನಾಮದ ಬಲದ ಬಗ್ಗೆ ನಮಗೆ ವಿಶ್ವಾಸ ಇರಬೇಕು. ಈ ಕಥೆಯನ್ನು ಕೇಳಿ ಅಜಾಮಿಳನನ್ನು ಅವನ ಹಿಂದಿನ ಜೀವನವನ್ನು ಅನುಸರಿಸಿ ಅಂತ ಭಾಗವತ ಹೇಳೋದಿಲ್ಲ. ಭಗವಂತನ ನಾಮದಲ್ಲಿ ಅಷ್ಟು ಶಕ್ತಿ ಇದೆ. ಹಿಂದೆ ನಾವು ಏನೆಲ್ಲ ಪಾಪಕರ್ಮದಲ್ಲಿ ತೊಡಗಿರಬಹುದು, ಆದರೆ ಭಗವಂತನ ನಾಮದಲ್ಲಿ ಅಷ್ಟು ಶಕ್ತಿ ಇದೆ, ನಮ್ಮನ್ನು ಸಂಪೂರ್ಣ ಪರಿಶುದ್ಧ ಮಾಡುತ್ತೆ. ಅದರ ಮೇಲೆ ನಾವು ಫೋಕಸ್ ಮಾಡಬೇಕು. ಶ್ರೀಲ ಪ್ರಭುಪಾದಿಗೆ 2 ಅನೌನ್ಸ್ಮೆಂಟ್ ಇದೆ. ವ್ಯಾಸಪೂಜಾ ಆಫರಿಂಗ್ ಲೆಟರ್ ಪ್ರತಿ ವರ್ಷದ ರೀತಿ ಪ್ರಭುಪಾದರಿಗೆ ಅವರ ಆವಿರ್ಭಾವ ದಿನ, ಆ ದಿನದಂದು ನುಡಿ ನಮನವನ್ನು ಸಲ್ಲಿಸ್ತೇವೆ. ಈಗಾಗಲೇ ಹಿಂದೆ ಅನೌನ್ಸ್ಮೆಂಟ್ ಆಗಿದೆ. ಅಂತೂ ಯಾರಾದರೂ ಇದನ್ನು ಕೊಟ್ಟಿಲ್ಲದೇ ಇದ್ದರೆ ಇವತ್ತು ಕೊನೆಯ ದಿನ, ಇವತ್ತು ಲಾಸ್ಟ್ ಡೇ ಇದೆ. ಇವತ್ತು ಕೂಡ ಯಾರಾದರೂ ಕೊಡ್ಬೋದು. ನಾಳೆ ನಂತರ ನಾವು ಮತ್ತೆ ಸ್ವೀಕಾರ ಮಾಡಲಿಕ್ಕಾಗಲ್ಲ. ಆ ಪತ್ರಗಳನ್ನೆಲ್ಲ ನಾವು ಬೆಂಗಳೂರಿಗೆ ಕಳಿಸ್ತೇವೆ. ಒಂದು ಪುಸ್ತಕದ ರೂಪದಲ್ಲಿ ಅದನ್ನು ಪಬ್ಲಿಷ್ ಮಾಡಿ ಪ್ರಭುಪಾದರ ಆವಿರ್ಭಾವ ದಿನದಂದು ನಾವು ಅವರಿಗೆ ಸಮರ್ಪಿಸ್ತೇವೆ. ಇಂದು ಆಫರಿಂಗ್ ಸಬ್ಮಿಟ್ ಮಾಡಲಿಕ್ಕೆ ಕೊನೆಯ ದಿನ. ಅಂತೂ ಯಾರು ಕೊಟ್ಟಿದ್ದೇನೆ ಕೊಡಲಿಕ್ಕೆ ಇಚ್ಛೆ ಇರೋರು ಈಗಲೂ ಕೂಡ ಸ್ವಲ್ಪ ಸಮಯ ತಗೊಂಡು ಬರೆದು ದೇವಸ್ಥಾನದ ಭಕ್ತರಿಗೆ ಅದನ್ನು ಕೊಟ್ಟು ಹೋಗ್ಬೋದು. ಮತ್ತು ಟುಡೇಸ್ ಅನ್ನದಾನ ಸೇವಾಕರ್ತರು, ಇಂದಿನ ಅನ್ನದಾನದ ಸೇವಾಕರ್ತರು ಶ್ರೀ ವಿನಯ್ ಎಸ್ ಬಡವಿ ಮತ್ತು ಕುಟುಂಬದವರು. ಶ್ರೀ ಪ್ರಭುಪಾದ ಕಿ, ಮಹಾಪ್ರಸಾದ ಕಿ.